ಇವತ್ತು ಇನ್ನೊಂದು ಪವಾಡವನ್ನು ನಿಮಗೆ ಹೇಳ್ತೀನಿ. ಇನ್ನೊಂದು ಪವಾಡ, ಶರಣ ಬಸಪ್ಪನವರು ಮಧ್ಯಾಹ್ನ ಪ್ರಸಾದ ಮಾಡಿಕೊಂಡು ಹೊರಗಡೆ ತಮ್ಮ ಮಹಾಮನೆ ಮುಂದುಗಡೆ ವಾಕಿಂಗ್ ಮಾಡ್ತಿದ್ರು. ಬಾಯಿ ಒಳಗೆ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಮುಖ ಕೆಳಗೆ ಮಾಡಿಕೊಂಡು ಅತ್ತಿಂದಿತ್ತ ಇತ್ತಿಂದತ್ತ ಸುತ್ತಾಡ್ತಾ ಇದ್ರು. ಆ ಪ್ರಸಂಗದೊಳಗೆ ಶರಣ ಬಸಪ್ಪನವರ ದೇವಸ್ಥಾನ ಇರುವುದು ಏರಿಯಾ ಯಾವುದು ಅಂದ್ರೆ ಕಲಬುರಗಿ ಒಳಗೆ ಬ್ರಹ್ಮಪುರ ಅಂತ ಬರ್ತದೆ. ಆ ಬ್ರಹ್ಮಪುರ ಏರಿಯಾದೊಳಗೆ ಒಬ್ಬ ಬ್ರಾಹ್ಮಣ ವ್ಯಕ್ತಿ ತೀರ್ಕೊಂಡಿದ್ದ. ಆತನ ಅಂತ್ಯ ಸಂಸ್ಕಾರ ಹೊಂಟಿತ್ತು. ಚಟ್ಟ ಕಟ್ಟಿ ಶವ ಹೊತ್ತುಕೊಂಡು 4 ಮಂದಿ ಹೊಂಟಾರೆ. ಹಿಂದಿರ್ತಕ್ಕಂಥವರೆಲ್ಲರೂ ರಾಮನಾಮ ಸತ್ಯ ಹೈ ಅನ್ಕೋತಿ ಇವ್ರು ಹೊಂಟಾರೆ. ಯಾವುದರ ಪರಿವೇ ಇಲ್ಲ ಶರಣ ಬಸಪ್ಪನವರಿಗೆ. ಸುಮ್ಮನೆ ಶಿವನ ನಾಮಸ್ಮರಣೆ ಮಾಡ್ಕೊಂತ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತ ಇಕ್ಕಡದ ಕಡೆ ತಿರುಗಾಡಕತ್ತಾರೆ. ಬ್ರಾಹ್ಮಣ ಸತ್ತ ವ್ಯಕ್ತಿಯ ಹೆಂಡತಿ ಅವರ ಬಳಗ ಎಲ್ಲರೂ ಹಿಂದೆ ಗೋಳೋ ಅಂತ ಅಳ್ಕೋತ ಹೊಂಟಿದ್ರು. ಅಳ್ತಾರಲ್ರಿ ಸತ್ತವ್ರ ಮುಂದೆ ಎಟ್ಟೆಟ್ಟು ಚಂದ ಅಳ್ತಾರೆ. ಯಾರಿಗೆ ಅಳ್ತಾರ ಅವರು? ಸತ್ತವ್ರಿಗೋ ತಮಗ? ಯಾರಿಗೆ ಅಳ್ತಾರ ಅವರು? ಸತ್ತವ್ರಿಗೆ ಅಳ್ತಾರವ? ಸತ್ತವ್ರಿಗೆ ಅಳ್ತಾರೆ ಯಾರೇ? ಯಾರೊಬ್ರು ಸತ್ತವ್ರಿಗೆ ಅಳೋದಿಲ್ಲ. ಗಂಡು ಹೋದಂದ್ರೆ ಹೆಂಡತಿ ಅದ್ರ ಮುಂದೆ ಕೂತು ಹೊಡಿತಾಳ, ನೀ ಹೋದ ಮ್ಯಾಲ ನಾ ಹಂಗ ಮಾಡೋ ನನ್ನ ರಾಜ ಅಂತ ತಿಳ್ಕೊಂಡು. ಹಂಗ ನೀ ಹೋದ ಮ್ಯಾಲ ನಾ ಹೆಂಗ ಮಾಡ್ಲೋ ನನ್ನ ರಾಜ, ದುಡಿತಿದ್ದಿ, ತಂದು ಹಾಕ್ತಿದ್ದಿ, ಕುಂತು ತಿಂತಿದ್ದೆ, ದುಡಿಯೋ ಮಷಿನ್ ಹೋಯ್ತು, ನಾ ಹೆಂಗ ಮಾಡಿ ತನ್ನ ಹೊಟ್ಟೆ ಕಿಚ್ಚೆಗಳ್ತಾಳಕಿ. ಗಂಡ ಸತ್ತ ಅಂತ ಅಳೋದಿಲ್ಲ. ಯಾರಿಗಾದ್ರೂ ಅಷ್ಟೇ, ಹೆಂಡತಿ ಹೋದಳು ಅಂದ್ರೆ ಗಂಡನದು ಅದನ, ನೀ ಹೋದೆ ಅಂದ್ರೆ ನಾ ಹೆಂಗಿರ್ಲಿ 4 ದಿನ 8 ದಿನ 9 ದಿನ ಕನ್ಯಾ ನೋಡ್ಲಿಕ್ಕೆ ಹೋದ ಮಗ ಹಿಮ. ಜೀವನನ ಅಷ್ಟೇ ಅದ, ಯಾರಿಗಾಗಿ ಯಾರೂ ಇಲ್ಲ. ಮೊನ್ನೆ ಹೇಳಿ ನಿಮಗೆ ನಿದರ್ಶನ, ಜೀವನನ ಅಷ್ಟ ಅದ. ಇಲ್ಲಿ ಸತ್ತ ಗಂಡನ ಹಿಂದೆ ಹೆಂಡತಿ ಆಕೆ ಬಂದು ಒಳಗೆ ಎಲ್ಲರೂ ಅಳ್ಕೋತ ಹೊಂಟಿದ್ರು. ಶರಣ ಬಸಪ್ಪನವ್ರ ಹತ್ತಿರ ಬರ್ತಾ ಇದ್ದಾಗೆ ಆ ಹೆಣ್ಮಗಳಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಓಡಿ ಹೋಗಿ ಶರಣ ಬಸಪ್ಪನವ್ರ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ರು. ಲೋಕದ ಪರಿವೆ ಇಲ್ಲದೆ ಶಿವನ ನಾಮಸ್ಮರಣೆಯಲ್ಲಿ ಶರಣ ಬಸವರಿರ್ತಕ್ಕಂಥ ಪ್ರಸಂಗದೊಳಗೆ ಹೆಣ್ಮಗಳು ಹೋಗಿ ನಮಸ್ಕಾರ ಮಾಡ್ಯಾಳ. ಶರಣ ಬಸಪ್ಪನವರ ಬಾಯಿಂದ ಬಂದ ಮಾತು, ಅವರ ಮುಖದಿಂದ ಬಂದ ವಾಣಿ ಏನು ಅಂದ್ರೆ ಅಷ್ಟಪುತ್ರ ಸೌಭಾಗ್ಯವತಿ ಈ ಭವ ಅಂತ ಆಶೀರ್ವಾದ ಮಾಡಿಬಿಟ್ರು. ನೀವು ಚಪ್ಪಾಳೆ ಹೊಡ್ಲಿಕತ್ತೀರಿ, ಆ ಹೆಣ್ಮಗಳು ಗೋಳೋ ಅಂತ ಅಳಾಕತ್ತಳು. ಯಾಕೆ ತಾಯಿ ಯಾಕೆ ಅಳ್ತಿ ಅಂತ ಕೇಳ್ತಾರೆ ಶರಣರು. ಯಾಕೆ ಅಳ್ಳಕತ್ತೀಯವ? ಯಪ್ಪ, ನೀವು ಕೊಟ್ಟ ಆಶೀರ್ವಾದ ಕೇಳಿ ನನಗೆ ದುಃಖ ಹೆಚ್ಚಾಗ್ಯದ. ಯಾಕವ 8 ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಕೊಟ್ಟಿ, ನೀ ಖುಷಿ ಪಡೋದು ಬಿಟ್ಟು ದುಃಖ ಯಾಕೆ ಮಾಡಕತ್ತಿ? ಯಪ್ಪ, 8 ಮಕ್ಕಳು ಹೆಂಗ ಆತವ ನನಗ? ಎಲ್ಲಿಂದ ಬರ್ತಾವ 8 ಮಕ್ಕಳು? ಅಲ್ಲಿ ಹೊಂಟದಲ್ಲ ಶವಯಾತ್ರೆ, ಬೇರೆ ಯಾರ್ದು ಅಲ್ಲೋ ನನ್ನಪ್ಪ, ನನ್ನ ಗಂಡನ ಶವಯಾತ್ರೆ ಹೊಂಟದ, ಗಂಡ ಮಣ್ಣಿಗೆ ಹೊಂಟದ, ನನಗೆ 8 ಮಕ್ಕಳು ಆಗ್ಲಿ ಅಂತ ಆಶೀರ್ವಾದ ಕೊಟ್ರಲ್ಲ, ಅದು ಹೆಂಗ ಸಾಧ್ಯ? ಸತ್ಯವಾನ ಸಾವಿತ್ರಿ ಕಥೆ ಕೇಳಿರಿ ನೀವೆಲ್ಲನು. ಯಮನು ಹಿಂಗಸಿಗೆ ಬಿದ್ದಿದ್ದ ಸಾವಿತ್ರಿ ಕೈಯಾಗ. ಗಂಡನ ಶವ ತಗೊಂಡು ಹೋಗ್ಯಾನ. ಈಕೆ ಹೋಗಿ ಮುಖ ಮುಚ್ಚಿಕೊಂಡು ನಮಸ್ಕಾರ ಮಾಡಿದಳು. ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿಬಿಟ್ಟ. ಕೊಡು ನನಗೆ ಮಕ್ಕಳಂದ್ರೆ ಆಕಿ, ನನ್ನ ಗಂಡನ ಹೆಣ ಬಿಡು, ಗಂಡನ ಶವ ತೊಗೊಂಡು ಹೊಂಟಿದಲ್ಲ ಅವನಿಗೆ ಜೀವ ಕೊಡಬೇಕು, ವಲ್ಲ ಅಂದ್ರೆ ನಿನ್ನ ವಚನ, ನಿನ್ನ ಕೊಟ್ಟ ಆಶೀರ್ವಾದ ಸುಳ್ಳಾಗ್ತದಂತ ಜಿದ್ದಿಗೆ ಹಾಕಿ ಅವನಿಗೆ ಅಗದಿ ಪಕ್ಕಡದಾಗ ಹಿಡ್ದಂಗ ಮಾಡಿ ತನ್ನ ಗಂಡನ ಪ್ರಾಣ ತಾನು ವಾಪಸ್ ತಗೊಂಬಂದಳು ಸತ್ಯವಾದ ಸಾವಿತ್ರಿ. ಈ ಬ್ರಾಹ್ಮಣ ಹೆಣ್ಮಗಳಂತೇಳಿ, ಯಪ್ಪ ಗಂಡನ ಶವಯಾತ್ರೆ ಹೊಂಟದ, ನನಗೆ ಎಲ್ಲಿ ಮಕ್ಕಳು ಅಂತ ತಿಳ್ಕೊಂಡು ಕೇಳಿದಾಗ ಕಣ್ಣು ತೆರೆದು ಶರಣ ಬಸಪ್ಪ ನೋಡ್ತಾರ, ಗಂಡನ ಶವಯಾತ್ರೆ ಹೊಂಟದ. ಶರಣರಂತಾರ, ತಾಯಿ ನಾ ಹೇಳಿನಿ ಅಂದ್ರೆ ನನ್ನ ಮಾತಲ್ಲದು, ನನ್ನ ಮುಖದಿಂದ ಶಿವನೇ ನುಡಿಸಿರ್ತಕ್ಕಂಥ ಮಾತು. ನನ್ನಿಂದ ಏನಾದ್ರೂ ಆಗ್ಯಾದಂದ್ರೆ ನಂದಲ್ಲ, ಅದು ನನ್ನಿಂದ ಶಿವ ಮಾಡಿಸ್ತಕ್ಕಂಥದ, ನನ್ನಿಂದ ಶಿವ ಹೇಳಿಸ್ತಕ್ಕಂಥದ. ಯಾವಾಗ ನನ್ನ ಮುಖದಿಂದ ನಿನಗೆ ಅಷ್ಟಪುತ್ರ ಸೌಭಾಗ್ಯವತಿ ಭವ ಆಶೀರ್ವಾದ ಬಂದಾದಂದ್ರೆ ನಿನ್ನ ಗಂಡ ಬದುಕ್ತನ ಚಿಂತೆ ಮಾಡಬೇಡ. ಗಾಬರಿ ಆದ್ರಕ್ಕೆ ಹೆಣ್ಮಗಳು ಗಾಬರಿ ಆಗ್ಬಾರ್ದ್ರೆ ಚಟ್ಟ ಕಟ್ಟಿ ಅರ್ಧ ತಾಸನಾಗ ಸುಟ್ಟುಕೊಂಡು ಹೋಗುವುದದ. ಅಂತಹ ವ್ಯಕ್ತಿ ಬದುಕ್ತದ ಅಂತಾನು ಶರಣ ಬಸಪ್ಪ.
ತಾಯೇ ನಿನ್ನ ಗಂಡನ ಶವವನ್ನು ವಾಪಸ್ ಕರ್ಸು ಅಂತ ಹೇಳಿದ್ರು. ಹಿಂಗ ಬಾಳ ಮುಂದೆ ಹೋಗಿದ್ದಿಲ್ಲ ಅವರು, ಅಷ್ಟರ ಮುಂದೆ ಹೋಗಿದ್ರು. ಈ ಹೆಣ್ಮಗಳು ಕೂಗಿ ಹೇಳ್ತಾಳ, ಏ ಅಣ್ಣಗೋಳ್ಯ ಆ ಚಟ್ಟ ತಗೊಂಬರಿ ಈ ಕಡಿ. ಅವ್ರು ಬ್ರಾಹ್ಮಣರು ಮೊದಲು ಆಚಾರ ಹೋಗ್ತಾರೆ, ಹಂಗಾಗೋದಿಲ್ಲ, ಅದು ಮುಂದೆ ಹೋಗಿದ್ದು ಮುಂದೆ ಹೋಗ್ಬೇಕು, ಹಿಂದೆ ಬರೋದಿಲ್ಲ. ಇಲ್ಲಪ್ಪ, ಪುಣ್ಯಾತ್ಮ ಶರಣ ಬಸಪ್ಪನವ್ರ ಆಶೀರ್ವಾದ ಆಗ್ಯದ, ತಗೊಂಬರ್ಯಪ್ಪ, ಒಂದಿಟ್ಟು ತಗೊಂಬರಿ ಅಂದಾಗ ಏನೋ ಇರಬೇಕಂತ ತಿಳ್ಕೊಂಡು ಎಲ್ಲರೂ ಕೂಡಿ ವಾಪಸ್ ತಂದರು. ವಾಪಸ್ ತಂದು ಶರಣ ಬಸಪ್ಪನ ಮುಂದೆ ಆ ಚಟ್ಟ ಇಡ್ತಾರೆ. ಶರಣರ ಆ ಶವದ ಹತ್ತಿರ ಕುಂತು ಅಪ್ಪ ಬ್ರಾಹ್ಮಣೋತ್ತಮ, ಇನ್ನೂ ಬಹಳ ಬದುಕಬೇಕಾಗ್ಯದ, ನೀನಿನ್ನೂ ಬಹಳ ಬದುಕಬೇಕಾಗ್ಯದ. ನಿನ್ನ ಪತ್ನಿ ಸಂಕಟ ಪಡಕತ್ತಾಳೆ, ನಿನ್ನಿನ್ನೂ ಆಯುಷ್ಯ ಗಟ್ಟಿ ಅದಪ್ಪ, ಎದೇಳು ಅಂತ ತಿಳ್ಕೊಂಡು ಹಿಂಗ ತಟ್ಟಿದಾಗ ಶರಣರ ಕರಸ್ಪರ್ಶವಾದ ಕೂಡಲೇ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಬೆಂಕಿಯಲ್ಲಿ ಬೆಂಕಿಯಾಗಿ ಹೋಗ್ಬೇಕಾಗಿರ್ತಕ್ಕಂಥ ಬ್ರಾಹ್ಮಣ ದಿಗ್ಗರೆ ಎದ್ದು ಕುಂತು ಬಿಟ್ಟಾನೆ. ಸಂಭಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣ ಬಸವೇಶ್ವರ ಮಹಾರಾಜ್ ಕಿ. ಸಂಭಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಅಂಥ ಅದ್ಭುತ ಅಲ್ರಿ. ಬ್ರಾಹ್ಮಣರು ಬಾಯಿ ಬಡ್ಕೊಳ್ಳಕತ್ತಾರ. ಏನಪ್ಪ ಇದು ಶಕ್ತಿ, ಎಂಥ ಶಕ್ತಿ ಇದು, ಎಂಥ ಮನುಷ್ಯ ಈತ, ಮಾನವ ರೂಪದ ಧರೆಗಿಳಿದ ಭಗವಂತ ನಮ್ಮ ಬ್ರಹ್ಮಪುರದೊಳಗೆ ಬಂದಾನ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಕಿ ಅಂತ ತಿಳ್ಕೊಂಡು ಎಲ್ಲರೂ ಜೈ ಜೈಕಾರ ಮಾಡಕತ್ತಿದ್ದಾರೆ. ಆ ಹೆಣ್ಮಗಳು ಆಕೆ ಗಂಡ ಇಬ್ರು ಶರಣರ ಪಾದಕ್ಕೆ ಅಣೆ ಹಚ್ಚಿ ನಮಸ್ಕಾರ ಮಾಡಿ ಆ ಹೆಣ್ಮಗಳಂತಳೆಯಪ್ಪ, ಒಟ್ಟ ಮಾತೆ ನಂಗೆ ನಡ್ಕೊಂಡು ಬಿಟ್ರಿ, ನೀವು ಕೊಟ್ಟ ಆಶೀರ್ವಾದ ಖಂಡಿತವಾಗಿ ಫಲಿಸ್ತದ ಅನ್ನುವಂಥ ವಿಶ್ವಾಸ ನನಗೆ ಬಂತು. ನನ್ನಪ್ಪ, ನಿಮ್ಮ ಈ ಉಪಕಾರವನ್ನ, ನಿಮ್ಮ ಈ ಋಣವನ್ನ 7 ಜನ್ಮದಲ್ಲಿಯೂ ಕೂಡ ನಮ್ಮಿಬ್ಬರು ಗಂಡ ಹೆಂಡತಿಗೆ ತೀರ್ಸಕ್ಕಾಗೋದಿಲ್ಲಪ್ಪ. ಹೇಳಪ್ಪ, ಏನು ಸೇವಾ ಮಾಡಲಿ ಹೇಳು ಅಂತ ಕೇಳ್ತಾಳ ತಾಯಿ. ಶರಣರಂತಾರ, ತಾಯಿ ನಂದೇನು ಸೇವಾ ಮಾಡ್ತೇವ, ನಾ ಬಂದಿದ್ದೆ ಜಗತ್ತಿನ ಸೇವೆ ಮಾಡೋದಕ್ಕೆ, ಭಗವಂತ ನನಗೆ ಕಳಿಸಿದ್ದೆ ಈ ಜಗತ್ತಿನ ಕಲ್ಯಾಣ ಮಾಡೋದಕ್ಕೆ, ಜಗತ್ತಿನ ಸೇವೆಯನ್ನು ಮಾಡೋದಕ್ಕೆ. ನಂದೇನು ಸೇವಾ ಮಾಡವ, ಗಂಡ ಹೆಂಡತಿ ಸುಖವಾಗಿ ಬಾಳಿ 8 ಮಕ್ಕಳನ್ನ ಹೆತ್ತು ಈ ಭೂಮಿ ಮೇಲೆ ಸುಂದರವಾದ ಬದುಕನ್ನು ಮಾಡಿಕೊಂಡು ಹೋರಿ ಅಂತ ಆಶೀರ್ವಾದ ಮಾಡಿ ಅವರನ್ನು ಕಳಿಸಿಬಿಟ್ರು. ಈ ಸುದ್ದಿ ಸತ್ತ ಬ್ರಾಹ್ಮಣನನ್ನ ಬದುಕಿಸಿದ ಶರಣ ಬಸವ ಎಲ್ಲಾ ಕಡೆ ಹಬ್ಬಿ ಬಿಡ್ತು. ಸತ್ತ ಬ್ರಾಹ್ಮಣನನ್ನ ಬದುಕಿಸಿದ ಶರಣ ಬಸವ. ಎಲ್ಲರೂ ಕೇಳಿದ್ರು, ಖುಷಿ ಪಟ್ಟರು, ಹೊಟ್ಟೆ ಹುರ್ಕೊಂಡ್ರು. ಹುರ್ಕೊಳ್ಳೋರು ಹುರ್ಕೋತಿರ್ತಾರ್ರಿ, ಈಗ ಲಟಿಕಿ ಪಟಿಕಿ ಮುರಿತಿರ್ತಾರ, ಏನು ಹಿಂಗ್ ಅವ್ ನಿಮಗೇನೂ ಆಗೋದಿಲ್ಲ. ಅವು ತಿಕ್ಕಿ ಅವ್ರ ಕೈನೇ ಬಾದಾತಾವ್. ಖರೆ ಅವ್ರು ಯಾರ ಹೆಸರು ಮ್ಯಾಗ ತಿಕ್ಕಲಿಕತ್ತಾರ ಅವ್ರಿಗೇನು ಆಗೋದ ಇಲ್ಲ. ನಿಯತ್ತು ಒಳ್ಳೇದಿದ್ರೆ ಸಾಕು, ಯಾರು ಬೇಕಾದಟ್ಟು ತಿಕ್ಕಲಿ, ಹಲ್ಲ ಮಾಸಿಲಿ, ಬೇಕಾದ ಮಾಡ್ಲಲ್ಲ ಮಕ್ಕಳವ್ರು ಅಲ್ಲ ಕುಂದಿರ್ತಾರ, ತಮ್ಮ ಕೈ ಬಾದಾತಾವ್, ತಮ್ಮ ಹಲ್ಲು ಬರ್ಕೋತಾರ, ನಮಗೇನು ಆಗೋದಿಲ್ಲ. ಹಂಗ ನಿನ್ನೆ ಹೇಳಿದ್ದಲ್ಲ, ಯಾವ ಕಂಪನಿ ಅದು, ಇಲ್ಲಿ ಹೇಳಿದಲ್ಲ ಒಬ್ಬ ಕ್ಯಾಕ, KBK ಕಟ್ಟಿ ಮ್ಯಾಲೆ ಬಿಟ್ಟಿ ಕಂಪನಿ ಕೂತಿರೋ 4 ಮಂದಿ ಮತ್ತೆ ಮಕ್ಕಳು. ಅಲ್ಲೋಲೆ ಮನೆ ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಕೊಟ್ಟ, ಇವತ್ತು ಸತ್ತವನಿಗೆ ಬದುಕ್ಸನತ್ತಲೆ, ಹಂಗಾಗ್ತದ? ಭಾಳ ವಿಚಾರವಂತರು ಇವ್ರ ಮಕ್ಕಳು ಕಟ್ಟಿ ಕೂತು ಮನೆ ತಿಂದು ಬಂದಿದ್ದು ಮಾತಾಡ್ಕೋತ ಹಂಗಾಗ್ತದಲೆ. ಅದು ಪಕ್ಕ ಸಾಯ್ಲಿಕ್ಕಿಲ್ಲ, ತುಸು ಜೀವ ಎಲ್ಲರೂ ಉಳಿದಿರ್ಬೇಕು. ಇವ ಹಳ್ಳತ್ ಹೊಡೆದು ಯಬುಷ್ಯಾನ ಅಂತ ಒಬ್ಬ ತನ ಇಲ್ಲಿ ಓಲೆ ನೀನು ಕಣ್ಣಿನ ನೋಡಿದಲ್ಲ, ಆ ಕಣ್ಣಿನಂಗ ಇದು ಏನ್ರಿ ಇರಬೇಕು ಅಂತ ಇನ್ನೊಬ್ಬ ಅಂತಾನ. ಅಲ್ಲೇ ನಿರ್ತದ ಬಿಡ, ಇವ ದೇವರದಲ್ಲ, ಸತ್ತವ್ರಿಗೆ ಹಂಗೆ ಜೀವ ಕೊಡ್ತಾನೆ. ನೋಡ್ರಿ, ಇವಕ್ಕೆ ಕಾಡಕತ್ತದ ವಿನಾಶ ಕಾಲಕ್ಕೂ ವಿಪರೀತ ಬುದ್ಧಿ ಬರಾಕತ್ತದ. ಏನು ಮೀಟಿಂಗ್ ಮಾಡ್ತಾರ ಒಟ್ಟು ಮಂದಿ ಕೂಡಿ ಅಂದ್ರೆ, ಹೆಂಗರೆ ಮಾಡಿ ಶರಣ ಬಸಪ್ಪಕ್ಕೆ ಪರೀಕ್ಷೆ ಮಾಡೋನಲ್ಲಿ ಅಂದ್ರು. ಏನು ಪರೀಕ್ಷೆ ಮಾಡೋದು? ಏನಿಲ್ಲ, ಹೆಂಗೋ 4 ಮಂದಿ ಇದ್ದೀವಿ, ಇನ್ನೊಂದು 4 ಮಂದಿ ಕರ್ಯಾನ. ಒಬ್ಬ ಸತ್ತಂಗ ಮಕ್ಕೋ, ನೋಡ್ರಿ ಏನೇನು ಮಾಡ್ತಾರೆ ಮಕ್ಕಳು ಪರೀಕ್ಷೆ ಮಾಡ್ಲಿಕ್ಕೆ. ಒಬ್ಬ ಸತ್ತಂಗ ಮಲಗೋದು, ಅವನಿಗೆ ಚಟ್ಟ ಕಟ್ಟಿ ಚಟ್ಟದ ಮೇಲೆ ಮಲಗಿಸೋದು. 4 ಮಂದಿ ಆ ಚಟ್ಟ ಹೊತ್ಕೊಂಡು ಹೋಗೋದು. ಹಿಂದ ಒಬ್ಬನಿಗೆ ಸೀರೆ ಉಡಿಸೋದು, ಆಕಿ ಅಳ್ಕೋತ ಬರ್ಬೇಕು, ನೀ ಹಂಡ ನನ್ನ ರಾಜ ಅನ್ಕೋತ ಬರ್ಬೇಕಾಕಿ, ಹಿಂದೆ ಬರಾಕಿ. ಪ್ಲಾನ್ ನೋಡ್ರಿ ಹೆಂಗ ಎಂತಿಂತವ್ ಬರ್ತಾವ. ಹಾಳಾಗ್ಲಿಕ್ಕೆ ಐಡಿಯಾ ಕೇಳಬೇಕಾಗಿದ್ರೆ ಅಂಥವ್ರಂತ್ರ ಕೇಳಬೇಕು. ಹೆಂಗೆ ಹಾಳು ಆಗ್ಬೇಕು ನಾವು ತಿಳ್ಕೊಂಡು ಕೇಳಿದ್ರೆ
ಇಟೆಲ್ಲ ಮೆಟಾಕಟ್ಟೆ ಮಾಡ್ಕೊಂಡು ಒಬ್ಬನಿಗೆ ಚಟ್ಟ ಕಟ್ಟಿದ್ರು, ಚಟ್ಟದ ಮೇಲೆ ಮಲಗಿಸಿದ್ರು. ಚಟ್ಟದ ಮೇಲೆ ಮಲಗಿಸಿ 4 ಮಂದಿ ಚಟ್ಟ ಹೊತ್ತಕೊಂಡು ರಾಮನಾಮ ಸತ್ಯ ಹೈ ರಾಮನಾಮ ಸತ್ಯ ಅಂತ ಹೇಳ್ಕೋತ ಆ ಹಿಂದೆ ಸೀರೆ ಉಟ್ಕೊಂಡು ಹೆಣ್ಮಗಳದು ಅಳ್ಕೋತ ಬಂತು. ಎಲ್ಲಿ ಶರಣ ಬಸಪ್ಪನವ್ರು ಮನೆ ಮುಂದೆ ಹಾದು ಹೊಂಟ್ರಿ ಅವರು. ಶರಣ ಬಸಪ್ಪನವರು ಅದ ಗೊಂಗನಂದಿನ ಹೊರಗೆ ಬಂದಿತ್ತಲ್ಲ, ಏನೋ ನಮಃ ಶಿವಾಯ ಜಪಾನೆ ಮಾಡ್ತಿದ್ರು. ಶಿವನಿಗೆ ಅಂತಿದ್ರು ಮನಸ್ಸಿನಾಗ ಏನೇನೋ ಮಾಡಿಸ್ತೇವೆ ಪುಣ್ಯಾತ್ಮ ನನ್ನ ಕೈಲಿ ಅಂತಿದ್ರು ಅವರು. ಏನೇನೋ ಮಾಡಿಸ್ತೇಪ್ಪ, ತುಸು ಹೆಚ್ಚ ಕಡಿಮೆ ಆದ್ರೆ ಹೆಣ್ಮಗಳು ಬಡದ ಬಿಡ್ತಿದ್ರು ನನಗೆ, ಏನೇನೋ ಮಾಡಿಸ್ತೇವೆ ಭಗವಂತ ಅಂತ ಶಿವನಿಗೆ ಅವ್ರು ಶಾಪ ಹಾಕತ್ತಾರ. ಆ ಪ್ರಸಂಗದಾಗ ಮತ್ತೆ ಹೋಗಿ ಇದೇನು ಗಂಡರಾಮಿ ಸೀರೆ ಊಟ ಮಾಡಿದ್ದಲ್ಲ, ಹೋಗಿ ಶರಣರ ಪಾದಕ್ಕೂ ನಮಸ್ಕಾರ ಮಾಡಿದಳಿಕಿ. ನಮಸ್ಕಾರ ಮಾಡಿ, ನನ್ನ ಗಂಡ ಸತ್ತಾನ್ರಿ ಶರಣರ, ಸತ್ತವ್ರಿಗೆ ಜೀವ ಕೊಟ್ರಿ, ನನ್ನ ಗಂಡಿಗೂ ಜೀವ ಕೊಡ್ರಿ. ಶರಣರಂತಾರೆ, ಶಿವ ವೈದ್ಯದ ಪ್ರಾಣ ನನಗೆ ಕುಡುಕಾಗುವುದಲ್ಲವ್ವ ಹೇಳಿಬಿಟ್ರು ಶರಣರು. ಶಿವ ವೈದ ಪ್ರಾಣ ನನಗೆ ಹೆಂಗೆ ಕೊಡಕ್ಕಾಗ್ತದವ, ನಾ ಏನು ದೇವರೇನು ಅಂದು ಬಿಟ್ರು ಶರಣರು. ಇವ್ರೇನು ಚಟ್ಟ ಹೊತ್ಕೊಂಡಿದ್ರಲ್ಲ ತಳಿಗೆ ಇಳಿಸೇ ಬಿಟ್ರು. ಲೇ ನೀ ಸತ್ಯ ತಲೆ ಹೇಳು, ಎದ್ದು ತೋರ್ಸವ್ನಿ. ನೀ ಸತ್ಯ ತಲೆ ಶರಣ ಬಸಪ್ಪ ಹೇಳಕತ್ತಾನ, ಹೇಳು ಎದ್ದು ತೋರ್ಸುವಂತ ಕೈ ಹಿಡಿತಾರ, ಕಾಲು ಹಿಡಿತಾರ, ಅಲ್ಲೆಲ್ಲಿ ಚೆಂಡ. ಯಾವಾಗ ಶರಣರ ಮುಖದಾಗ ಶರಣರ ಬಾಯಿಯೊಳಗೆ ಬಂದದೋ ಶಿವನೇ ವೈದ ಪ್ರಾಣ ಅನ್ನುವಂತ ಶಬ್ದ ಇವರು ಬಾಯಾಗ ಬಂದಿತ್ತೋ ಅದ ಗಳಿಗೆ ಒಳಗೆ ಅವ ಗೊಟಕ್ಕಂದು ಬಿಟ್ಟಿದ್ದವ. ಅಂಥ ಅದ್ಭುತವಾದ ಶಕ್ತಿ ಶರಣರ ಹತ್ರ ಇತ್ತು ಅನ್ನೋದನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗ್ತದೆ. ಅವ್ರು ಏನು ಅಂತಿದ್ರೋ ಅಂದಿದ್ದೆಲ್ಲವೂ ಕೂಡ ಕಟ್ಟಿಸ್ತಾ ಇತ್ತು. ಅವ್ರು ಒಳ್ಳೇದಂದ್ರೆ ಒಳ್ಳೇದಾಗ್ತಿತ್ತು, ಕೆಟ್ಟದ್ದಂದ್ರೆ ಕೆಟ್ಟದ್ದಾಗ್ತಿತ್ತು. ಅವ್ ಸತ್ ಹೋಗಿ ಬಿಟ್ಟಾನ, ಇವ ಸತ್ತಾನ ಅನ್ನೋದು ಗೊತ್ತಾದ ಕೂಡಲೇ ಹೊತ್ಕೊಂಡವರು ಸೀರೆ ಉಟ್ಕೊಂಡಾಕಿ ಎಲ್ಲ ದಿಕ್ಕ ಪಾಲಾಗಿ ಓಡಿ ಹೋಗಿಬಿಟ್ರು. ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ಇವ್ರಿಗೆ ಹಿಡುದಿಲ್ಲ ಅವರು. ತುಂಡು ಮಾಡ್ತಾರ. ಸತ್ತವನ ಮನೆಯವ್ರಿಗೆ ಗೊತ್ತಾದ್ರೆ ಇವ್ರು ಹೋಗಿಬಿಟ್ರು. ಆ ಹುಡುಗನ ಮನೆಯವರಿಗೆ ಸುದ್ದಿ ಗೊತ್ತಾಗಿ ಅವರೆಲ್ಲ ತಾಯಿ ತಂದಿ ಬಂದು ಬಳಗ ಬಂದು ಶರಣರ ಮುಂದೆ ಗೋಳೋ ಅಂತ ತೊಳ್ಕೊಂತ ಕೂತಾರೆ. ಅಪ್ಪ ಶರಣ ಬಸಪ್ಪ ರಕ್ಷಣೆ ಮಾಡು, ರಕ್ಷಣೆ ಮಾಡಪ್ಪ, ಪಾರ್ಗಳು ಸಣ್ಣ ಹುಡುಗರವ, ಸಣ್ಣ ಹುಡುಗರು ಏನೋ ತಪ್ಪಿ ಮಾಡಬಾರ್ದು ಮಾಡ್ಯಾವ, ಉದ್ಧಾರ ಮಾಡಪ್ಪ, ಮಗನ ಬದುಕಿಸಿಕೊಡು ಅಂತ ತಿಳ್ಕೊಂಡು ಶರಣರ ಹತ್ತಿರ ಎಲ್ಲರೂ ಸೇರಿ ಕ್ಷಮೆಯನ್ನ ಕೇಳಿದಾಗ ಕರುಣಾಮಯಿಯಾಗಿರ್ತಕ್ಕಂಥ ಶರಣ ಬಸಪ್ಪನವರು ಸತ್ತು ಹೋಗಿರ್ತಕ್ಕಂಥ ಹುಡುಗನಿಗೆ ಮತ್ತೆ ಮರುಜೀವದಾನವನ್ನ ಮಾಡ್ತಾ ಇರ್ತಾರೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಿಗೆ. ಶರಣ ಬಸಪ್ಪ ಇಂಥ ಅದ್ಭುತವಾದ ಲೀಲೆಗಳನ್ನು ಮಾಡ್ಯಾರ, ಬಹಳ ಅದ್ಭುತವಾದ ಲೀಲೆಗಳನ್ನು ಮಾಡಿದ್ದಾರೆ. ಮತ್ತೆ ಅವರ ಬದುಕಲ್ಲಿ ಏನಾಗ್ತದೆ, ಯಾರನ್ನು ಹೇಗೆ ಉದ್ಧಾರ ಮಾಡ್ತಾರೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಹೇಳೋಕ್ಕಿಂತ ಮುಂಚೆ ಸಮಯ ಬಹಳ ಹತ್ತಿರ ಬಂದ